ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಭಾರಿ ಒಂದು ದೊಡ್ಡ ಭೂಕಂಪ ಆಗೋಗಿದೆ ಅನ್ನುವಷ್ಟು ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಎದುರಾಗಿದೆ. DKಶಿ ಸರ್ಕಾರಕ್ಕೆ ದೊಡ್ಡ ಶಾಕ್ ಒಂದು ಇವತ್ತು ಸಿಕ್ಕಿರುವಂಥದ್ದು. ಸೊ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ. ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಪ್ರಭಾವಿ ನಾಯಕ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಲ್ಲಿ ಪ್ರಭಾವವನ್ನು ಒಳ್ಳೆಯ ಶಕ್ತಿ ಹಾಗೆ ಸಖತ್ ಪ್ರಯತ್ನವನ್ನು ಪಟ್ಟಿದ್ದಂಥ ಸಿದ್ದರಾಮಯ್ಯನವರಿಗೆ ಇವತ್ತು ಭಾರಿ ಮೋಸ ಆಗಿದೆ. ಸೊ DK ಶಿವಕುಮಾರ್ ಸಿದ್ದು ಅವರನ್ನು ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿ ಸ್ಥಾನವನ್ನು DKಶಿ ಅವರು ಅಲಂಕಾರ ಮಾಡಿದ್ದಾರೆ. ಸೊ ಇವೆಲ್ಲರ ಇಬ್ಬರ ಮದುವೆ ನಡೆದಂತಹ ಒಂದು ಒಪ್ಪಂದಕ್ಕೆ ಇವತ್ತು ಬ್ರೇಕ್ ಆಗಿದೆ. ಸೊ ಕುರ್ಚಿಗಾಗಿ ಪ್ರತಿದಿನ 1-2-3 ತಿಂಗಳ ಕಾಲ 3 ವರ್ಷಗಳು ಕೂಡ ಸತತ ಪ್ರಯತ್ನ ಹೋರಾಟಗಳು ಕೂಡ ನಡೀತಾ ಇತ್ತು. ಆದರೆ ಅದಕ್ಕೆ ಇವತ್ತು ಅಂತ್ಯ ಹಾಡಿ ರಾಜೀನಾಮೆಯನ್ನು ಕೊಡಿಸಿದ್ರು. ಅದಕ್ಕೆ ಮುಖ್ಯವಾದ ಕಾರಣ ಕೂಡ ಇತ್ತು. ಸೊ ದೆಹಲಿಯಲ್ಲಿ ಹೈಕಮಾಂಡ್ ನಿರ್ಧಾರ ಆಗಿತ್ತು. ಹೈಕಮಾಂಡ್ ಮಾಡಿದ ಮಾತು ತಪ್ಪಿದ್ದಾರೆ ರಾಹುಲ್ ಗಾಂಧಿ. ಸೊ ಕರ್ನಾಟಕದಲ್ಲಿ DK ಶಿವಕುಮಾರ್ ಉಲ್ಟಾ ಹೊಡೆದಿದ್ದಾರೆ. ಇವೆಲ್ಲವನ್ನು ನೋಡಿ ಸಹಿಸಿಕೊಳ್ಳಲಾಗದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ರಾಹುಲ್ ಮೇಲೆ ಬೇಸರವನ್ನು ಹೊರಹಾಕಿ ಸಿದ್ದರಾಮಯ್ಯ ಇವತ್ತು BJP ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನುವ ಮಾತುಕತೆಯನ್ನು ಮಾಡಿದ್ದಾರಂತೆ. ರಾಜೀನಾಮೆ ಕೊಡುವ ನಿರ್ಧಾರವೂ ಕೂಡ ಆಗಿದೆ ಅಂತೆ. ಇವೆಲ್ಲವನ್ನು ನೋಡಿದರೆ ದೊಡ್ಡ ಹೊಡೆತ ಕಾಂಗ್ರೆಸ್ ಪಕ್ಷಕ್ಕೆ ಬೀಳಲಿದೆ. ಸೊ ಇವೆಲ್ಲವನ್ನು ನೋಡ್ತಾ ಇದ್ರೆ DKಶಿ ಮಾಡಿದ್ದು ಇವೆಲ್ಲ ಕುತಂತ್ರದಿಂದ ಈ ರೀತಿಯ ಸಮಸ್ಯೆ ಆಗ್ತಾ ಇದೆಯಾ? ಹೈಕಮಾಂಡ್ ನಿಜಕ್ಕೂ ಶಾಕ್ ಆಗಿದೆ. ಸಿದ್ದರಾಮಯ್ಯನವ್ರನ್ನ ಎದುರಾಕೊಂಡ್ರ ಇವರೆಲ್ಲರೂ ಅನ್ನೋದು ಇದೀಗ ದೊಡ್ಡ ಪ್ರಶ್ನೆ ಆಗಿದೆ. ಸೊ ನಿಜಕ್ಕೂ ನಡೆದಿದ್ದಾದರೂ ಏನು? ಹೈಕಮಾಂಡ್ ಮಾಡಿದ ತಪ್ಪೇನು? DKಶಿ ರಾಜಕೀಯದಲ್ಲಿ ರಾಜೀನಾಮೆಯನ್ನು ಕೊಡಿಸಿದ ಸಿದ್ದರಾಮಯ್ಯನವರಿಗೆ ಹೇಳಿದ ಮಾತೇನು? ಇವೆಲ್ಲರೂ ಒಪ್ಪಿಗೆಯನ್ನು ಪಡ್ಕೊಂಡು ನಡೆದಿದ್ದಂಥ ಘಟನೆಗಳು ಏನೇನು ಅಂತ ನೋಡೋದಾದರೆ, ವೀಕ್ಷಕರೇ, ಹೈಕಮಾಂಡ್ ಸಿದ್ದರಾಮಯ್ಯಗೆ ದೊಡ್ಡ ಒಂದು ದೊಡ್ಡ ಒಂದು ಹುದ್ದೆಯನ್ನು ಕೊಡ್ತೀವಿ, ನೀವು ಜವಾಬ್ದಾರಿಯುತ ಹುದ್ದೆಯನ್ನು ಅಲಂಕರಿಸಿ ಅದರ ಬಗ್ಗೆ ಪಕ್ಷಕ್ಕೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ನೀಡ್ತೀವಿ ನಿಮಗೆ ಅಂತೇಳಿ ಹೈಕಮಾಂಡ್ ನಿರ್ಧಾರ ಮಾಡಿತ್ತು. ಸೊ DK ಶಿವಕುಮಾರ್ ಉತ್ತಮ ಆಡಳಿತ ವ್ಯವಸ್ಥೆಯಲ್ಲಿ ನಿಮ್ಮ ಸಹಕಾರ ಇರಲಿ ಅಂತೇಳಿ ಎಲ್ಲವನ್ನು ಕೂಡ ಒಪ್ಪಿಗೆನ್ನ ನಾನು ಅಧಿಕಾರ ಅಷ್ಟೇ, ನೀವು ಎಲ್ಲದನ್ನು ನಿಭಾಯಿಸೋರು ನೀವು ಅಂತೇಳಿ ಮಾತು ಕೊಟ್ಟಿದ್ದಂಥ DK ಶಿವಕುಮಾರ್ ಹತ್ತಿರ ಬಂದರೂ ಸಿದ್ದರಾಮಯ್ಯನವ್ರನ್ನ ಮಾತನಾಡಿಸ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಯಾವತ್ತೂ ಕೂಡ ಎಷ್ಟು ಬೇಸರವನ್ನು ಹೊರಹಾಕಿಲ್ಲ. ಆ ಒಂದು ನಿರ್ಧಾರವನ್ನು ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಇವರಿಬ್ಬರು ಕೂಡ ಸಿದ್ದರಾಮಯ್ಯನವ್ರನ್ನ ಹೆದರಾಕೊಂಡು ಸಿದ್ದರಾಮಯ್ಯನವರ ಮನಸ್ಸಿಗೆ ಬೇಸರವನ್ನು ತರಿಸಿದ್ದಾರೆ. ಆ ಕಾರಣವೇ ಇವತ್ತು BJP ಸೇರ್ಪಡೆಗೆ ಆಗ್ತಾ ಇರುವಂಥ ಒಂದು ದೊಡ್ಡ ಒಂದು ಶಕ್ತಿ ಆಗ್ತಾ ಇದೆ. BJP ಸೇರ್ಪಡೆ ಆಗ್ತಾರೆ ಅನ್ನುವ ಮಾತು ಕೇಳ್ತಾ ಇದ್ದಂತೆ BJP ಪಕ್ಷದ ಜನ ಖುಷಿಯಾಗಿದ್ದಾರೆ. ಯಾಕೆಂದರೆ ಪ್ರಭಾವಿ ನಾಯಕ ಸುಮಾರು 4-5 ಬಾರಿ ಗೆದ್ದಂತಹ ಶಾಸಕ ಸಿದ್ದರಾಮಯ್ಯನವರು ಅನುಭವಿ ಮುಖ್ಯಮಂತ್ರಿಗಳು. ಇವರನ್ನು ಜನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅವರ ಕಾಂಗ್ರೆಸ್ ಪಕ್ಷ ದುರಾದೃಷ್ಟ ಅಂತ ಹೇಳ್ಬೋದು. ಸೊ ಕಾಂಗ್ರೆಸ್ ಪಕ್ಷದಿಂದ ಬಿಟ್ಟು ಬಂದರೆ BJPಗೆ ಏನಷ್ಟು ಮತ್ತು ದೊಡ್ಡ ಒಂದು ಅಭಿವೃದ್ಧಿಯ ಕೆಲಸ ಆಗುವ ಸಾಧ್ಯತೆ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ರಾಜಕೀಯ ವ್ಯವಸ್ಥೆ ಇದೆ, ಯಾರು ಆಡಳಿತದಲ್ಲಿರ್ತಾರೆ ಅವರದೇ ಅಧಿಕಾರ. ಮಾತು ತಪ್ಪೋದು ಪಕ್ಕ, ಉಲ್ಟಾ ಹೊಡೆಯೋದು ತಪ್ಪ. ಇವೆಲ್ಲವನ್ನ ನಾಟಕದ ರಾಜಕೀಯ ಅಂತ ಜನ ಬಿಂಬಿಸಿದ್ದಾರೆ. ಸೊ ಸಿದ್ದರಾಮಯ್ಯನವರು ಇವತ್ತು ಪಕ್ಷದಿಂದ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. CM ಸ್ಥಾನಕ್ಕೆ ರಾಜೀನಾಮೆ ಅಲ್ಲ, ಪಕ್ಷದಿಂದನೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಅಷ್ಟು ಬೇಸರವನ್ನು ತರಿಸಿದೆ. ಸೊ DKಶಿ ಮತ್ತು ರಾಹುಲ್ ಗಾಂಧಿ ಮಾಡಿದ ಎಡವಟ್ಟಿಗೆ ಪಕ್ಷ ನಿಜಕ್ಕೂ ಫ್ಲಾಪ್ ಆಗುತ್ತಾ, ದೊಡ್ಡ ಹೊಡೆತ ಬೀಳುತ್ತಾ ಅನ್ನೋದು ಪ್ರಶ್ನೆ ಆಗಿದೆ. ಸೊ ಪ್ರಭಾವಿ ನಾಯಕ, ಜನಸಂಪಾದನೆಯನ್ನು ಮಾಡಿದಂಥವ್ರು, ಪಕ್ಷ ಕಟ್ಟಿದಂಥ ಮೇಧಾವಿ ಸಿದ್ದರಾಮಯ್ಯನವರಿಗೆ ಒಳ್ಳೆ ಹೆಸರಿರುವಂಥದ್ದು. ಸೊ ಇಂಥ ಸಿದ್ದರಾಮಯ್ಯನವರನ್ನು ಎದುರಾಕೊಂಡ್ರ DK ಶಿವಕುಮಾರ್, ರಾಹುಲ್ ಗಾಂಧಿ. ಸೊ ಇವೆಲ್ಲವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷ ಇನ್ನು 10 ವರ್ಷ 15 ವರ್ಷ ಆದರೂ ಸರ್ಕಾರ ಬರೋದಿಲ್ಲ. DKಶಿ ಬಂದ ಬಳಿಕ ಚಿತ್ರ ಆಗೋಗುತ್ತೆ. ಶಾಸಕರಿಗಾಗಲೇ ಒಡೆದಾಟವನ್ನು ಮಾಡ್ಕೊಳ್ತಾ ಇದ್ದಾರೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ. ಆದರೆ ಸಚಿವ ಸ್ಥಾನ ಕೆಲವರಿಗೆ ಸಿಗ್ತಾ ಇಲ್ಲ. ಇವೆಲ್ಲವನ್ನ ನೋಡಿದರೆ ರಾಜಕೀಯದಲ್ಲಿ ಡೊಂಬರಾಟ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ
ಮೇಧಾವಿಯಾಗಿದ್ದಂತಹ ಸಿದ್ದರಾಮಯ್ಯನವ್ರನ್ನ ಎದುರಾಕೊಂಡು ಪಕ್ಷ ನಡೆಸಲಿಕ್ಕೆ, ರಾಜಕೀಯ ನಡೆಸಲಿಕ್ಕೆ ಬಹಳ ತೊಂದರೆ ಆಗಬಹುದು. ಈಗ ರಾಜಕೀಯಕ್ಕೆ ಅಂತ್ಯ ಆಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪುಲಿಸ್ ಸ್ಟಾಪ್ ಅನ್ನು ಇಡಲಿಕ್ಕೆ ಸಿದ್ದರಾಮಯ್ಯ ಅವರು ಮುಂದಿನ ನಿರ್ಧಾರವನ್ನ ಮಾಡಿದ್ದಾರೆ. ರಾಜಕೀಯ ಭವಿಷ್ಯ ಮತ್ತಷ್ಟು ಬಲಪಡಿಸಲು ಬೇರೆ ಪಕ್ಷವನ್ನು ಸೇರಿಕೊಳ್ಳುವ ಪ್ರಯತ್ನವನ್ನು ಪಟ್ಟಿದ್ದಾರೆ. ಸೊ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡಿದಂಥ ಈ ಪಕ್ಷದಲ್ಲಿ ಇದ್ರೆ ಅವರಿಗೆ ಇನ್ನಷ್ಟು ಬೇಜಾರು ಆಗಬಹುದು ಅನ್ನೋ ಮುಂದಿನ ಒಂದು ನಿರ್ಧಾರಕ್ಕಾಗಿ ಇವತ್ತು ಬಿಜೆಪಿ ಸೇರ್ಪಡೆ ಮಾಡ್ಕೊಳ್ತೀನಿ ಅನ್ನುವ ಒಂದು ಮಾತನ್ನ ಎಸ್ತಿದ್ದಾರೆ. ಸೊ ಅದು ಭಾರಿ ಸದ್ದು ಮಾಡಿರುವಂಥದ್ದು. ಸೊ ಹೈಕಮಾಂಡ್ಗೆ ಬಿಟ್ಟಿರುವಂತಹ ವಿಚಾರ, ಡಿ ಕೆ ಶಿವಕುಮಾರ್ಗೆ ಬಿಟ್ಟಿರುವಂತಹ ವಿಚಾರ. ಸೊ ಸಿದ್ದರಾಮಯ್ಯ ಅವರನ್ನ ಮನವೊಲಿಸಿ ಇದೇ ಪಕ್ಷದಲ್ಲಿ ಒಂದು ಉನ್ನತ ಸ್ಥಾನವನ್ನ ಕೊಟ್ಟು ಎಲ್ಲ ಎಳಿಸ್ಕೊಳ್ತಾರಾದ್ರೆ ಅವರ ಮನಸ್ಸಿಗೆ ಬೇಸರವನ್ನ ಮಾಡಿ ಇವತ್ತು ಪಕ್ಷವನ್ನ ಬಿಡುವ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಆ ಒಂದು ಕೆಲಸವೂ ಕೂಡ ಆಗಬಹುದು. ಕಾದು ನೋಡುವ ಒಂದು ನಿರೀಕ್ಷೆ ನಮ್ಮದಾಗಿದೆ. ಸೊ ವೀಕ್ಷಕರೇ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಲ್ಲೇ ಇರಬೇಕಾ, ಬಿಜೆಪಿ ಪಕ್ಷಕ್ಕೆ ಬರಬೇಕಾ, ಇವೆಲ್ಲವನ್ನ ಕೂಡ ನೀವು ನಿರ್ಧಾರ ಮಾಡಿ. ಸೊ ನಿಮ್ಮ ಓಟ್ ನಿಮ್ಮ ಆಯ್ಕೆ. ಸೊ ಪಕ್ಷದ ಪ್ರಭಾವಿ ನಾಯಕ ಸಿದ್ದರಾಮಯ್ಯನವರಿಗೆ ಈ ರೀತಿ ಮೋಸ ಆಗಿದೆ ಅಲ್ಲ ಅನ್ನೋದು ಅಭಿಮಾನಿಗಳು ಬೇಸರನ ಹೊರಹಾಕಿದ್ದಾರೆ. ಸೊ ಸಿದ್ದರಾಮಯ್ಯ ಇನ್ನೂ ಕೂಡ 2 ವರ್ಷ ರಾಜಕೀಯದ ಮುಖ್ಯಮಂತ್ರಿ ಸ್ಥಾನದಲ್ಲೇ ಇರಬೇಕು ಅಂತ ಜನ ಅಭಿಪ್ರಾಯ ಪಟ್ಟಿದ್ದಾರೆ. ಯಾಕೆಂದ್ರೆ ಅಷ್ಟೊಂದು ಒಳ್ಳೆ ಆ ಯೋಜನೆಗಳನ್ನ ಕೊಟ್ಟಿದ್ದಾರೆ, ಅಷ್ಟೊಂದು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಸೊ ಅನ್ನಭಾಗ್ಯವೇ ಪ್ರಮುಖ ಬಡತನಕ್ಕೆ ಇರುವಂತಹ ಅನ್ನಭಾಗ್ಯ, ಅಂತಹ ಅನ್ನರಾಮಯ್ಯ ಅನ್ನುವಂಥ ಹೆಸರನ್ನ ಪಡೆದುವಂಥ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಒಂಟಿ ಜೀವನ ನಡೆಸ್ತಾ ಇದ್ದಾರೆ. ಸದ್ಯ ಹತ್ರ ಹೋದ್ರೂ ಕೂಡ ಮಾತನಾಡಿಸ್ತಾ ಇಲ್ಲ ಅಂದ್ರೆ ಸೊ ಇವೆಲ್ಲವನ್ನು ಕೂಡ ಗಮನಿಸಿದಂತಹ ಸಿದ್ದರಾಮಯ್ಯನವರು ಪಕ್ಷವನ್ನ ಬಿಡುವ ನಿರ್ಧಾರ ಮಾಡಿದ್ದು ನಿಜಕ್ಕೂ ಅವರ ಮನಸ್ಸಿಗೆ ದೊಡ್ಡ ಒಂದು ನೋವು ಉಂಟಾಗಿರುವಂಥದ್ದು. ಹಾಗಾಗಿ ಪಕ್ಷ ಸೇರ್ಪಡೆ ಮಾಡಿಕೊಳ್ಳುವಂಥ ಬಿಜೆಪಿ ಸರ್ಕಾರ ಮುಂದೆ ನಿಂತಿದೆ. ಸೊ ಮುಂದಿನ ದಿನಗಳಲ್ಲಿ ಬಿಜೆಪಿ ಸೇರ್ತಾರ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಅಲ್ಲಿವರೆಗೂ ನೋಡ್ತಾ ಇರೋಣ ಏನಾಗುತ್ತೆ ಅನ್ನೋದನ್ನ. ಸೊ ನೀವು ಕೂಡ ಗಮನಿಸ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.